ಎಲ್ಲಿ ಈ ಕಾಕ್ರೋಚ್ಗಳು ಒಂದನ್ನು ಕಣ್ಣಿಗೆನೆ ಕಾಣಿಸ್ತಾ ಇಲ್ವಲ್ಲ? ಅದು ಎಲ್ಲೂ ಹೌದು. ಓ, ಎಲ್ಲಾ ಕಾಕ್ರೋಚ್ಗಳು ಒಟ್ಟಿಗೆ ಒಂದೆಡೆ ಸೇರಿ ಈ ನಿರ್ಗತಿಕ ಪ್ರಕಾಶ್ ರಾಜ್ ಜೊತೆಯಲ್ಲಿ ಗಲೀಜನ್ನ ತಿಂತಾ ಇರಬೇಕು ಅಲ್ವಾ? ಬರ್ರು, ಇವಾಗ ಹೋರಾಟಗಳನ್ನ ಮಾಡ್ರು, ಪ್ರತಿಭಟನೆಗಳನ್ನ ಮಾಡ್ರು. ನೆನ್ನೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯೋದಕ್ಕೆ ಸಾಧ್ಯವಾಗದೆ ಆದಂತಹ ಎಡವಟ್ಟುಗಳ ವಿಚಾರವಾಗಿ ಯಾಕೆ ಈಗ ಪ್ರತಿಭಟನೆಗಳನ್ನ ಮಾಡಿ ರಾಜೀನಾಮೆಯನ್ನ ಕೇಳೋದಿಲ್ವಾ? ಈಗ ಯಾರ ರಾಜೀನಾಮೆಯನ್ನ ಕೊಡಬೇಕು? ನೀವು ಹೋರಾಟಗಳನ್ನ ಮಾಡಿ ಯಾರ ರಾಜೀನಾಮೆಯನ್ನ ಪಡಿತೀರಾ? ಬನ್ನಿ, ಹೋರಾಟವನ್ನ ಮಾಡಿ ರಾಜೀನಾಮೆಯನ್ನ ಕೇಳಿ. ಇವೆಲ್ಲೋದು? ಅದೇ ಕಣ್ರಿ, ಅವನಲ್ಲ ಅವಳಾಗಿ ಬದಲಾಗಿರುವಂತಹ ಇಂದ್ರಲೋಕದಿಂದ ಧರೆಗಿಳಿದಿರುವಂತಹ ತ್ರಿಲೋಕ ತ್ರಿಪುರ ಸುಂದರಿಯರು. ಯಾರಳಿ? ತ್ರಿಪುರ ಸುಂದರಿಯರು. ಈ ತ್ರಿಪುರ ಸುಂದರಿಯರು ಟೌನ್ ಹಾಲ್ ಬಳಿ ಬಂದು ಬಳೆ ಹೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಗೋಳಾಡೋದಿಲ್ವಾ? ಇನ್ನೂ ಯಾರನ್ನು ಬಳೆ ಹೊಡ್ಕೊಂಡು ಗೋಳಾಡ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಇನ್ನ ಈ ಗೋರಿ ಅನುಯಾಯಿಗಳು, ಯಾರೇಳಿ? ಗೋರಿ ಗೋರಿ ಅನುಯಾಯಿಗಳು ಗೋರಿಯನ್ನ ಹೊಡ್ಕೊಂಡು ಹೊರಬಂದು ಇದರ ವಿಚಾರವಾಗಿ ಇನ್ನು ಯಾಕೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ, ಪ್ರತಿಭಟನೆಗಳನ್ನ ನಡೆಸ್ತಾ ಇಲ್ಲ ಅಂತ ಸುಮ್ಮನೆ ಹಾಗೆ ಯೋಚನೆಯನ್ನ ಮಾಡ್ತಾ ಇದ್ದೀನಿ. ಈ ಪರಕೀಯ ಚಿಂತಕರುಗಳು ಕಣ್ಣಿಗೆ ಕಾಣಿಸ್ತಿಲ್ಲ, ಮಾಯವಾಗ್ಬಿಟ್ಟಿದ್ದಾರೆ. ಈ ಎಡಗೈಯಲ್ಲಿ ಏಸಿಗೆಯನ್ನ ತಿನ್ನುವಂತಹ ಗಿರಾಕಿಗಳು ಯಾವ ಬಿಲದಲ್ಲಿ ಹೋಗಿ ಅಡಗಿದವೋ ಒಂದು ಗೊತ್ತಿಲ್ಲ. ಇನ್ನ ಈ ನೆಹರು ಯೂನಿವರ್ಸಿಟಿಯಲ್ಲಿ ಲಿಂಗ ಬದಲಾಯಿಸಿಕೊಂಡಿರುವಂತಹ ಸುಂದರಿಯರು, ಏನೇಳಿ? ಈ ಲಿಂಗ ಬದಲಾಯಿಸಿಕೊಂಡಿರುವಂತಹ ಸುಂದರಿಯರು ರಾತ್ರಿ ಸೇದಿರುವಂತಹದ್ದು ತಲೆಯಿಂದ ಇನ್ನೂ ಕೆಳಗಡೆ ಇಳಿದಿಲ್ಲ ಅನ್ಸುತ್ತೆ. ಹಾಗಾಗಿ ಅವ್ರ್ಯಾರು ಪ್ರತಿಭಟನೆಗಳಿಗೆ ಹೋರಾಟಗಳಿಗೆ ಬರೋದಿಲ್ಲ, ಅವ್ರುಗಳು ಮಾಡೋದೂ ಇಲ್ಲ. ಇನ್ನು ಈ ಮಾಡ್ರನ್ ನಕ್ಸಲರು, ಯಾರೇಳಿ? ಮಾಡ್ರನ್ ನಕ್ಸಲರು ಇವ್ರುಗಳು ಒಂದು ವಾರದಿಂದ ಕುಡಿದಿರುವಂತಹದ್ದು ತಲೆಯಿಂದ ಕೆಳಗಡೆ ಇಳದೇ ಇರೋದಿಲ್ಲ. ಇನ್ನ ಬಾಬಾ ಪೆರಿಯರ್, ಯಾರೇಳಿ? ಬಾಬಾ ಪೆರಿಯರ್ನ ಅನುಯಾಯಿಗಳು ಇವ್ರುಗಳು ಕಣ್ಗೆ ಕಾಣಿಸ್ತಾ ಇಲ್ವಲ್ಲ? ಓಹೋ, ಬಾಬಾ ಪೆರಿಯರ್ ಗಿರಾಕಿಗಳಿಗೆ ಇನ್ನೂ ಪೇಮೆಂಟ್ ಆಗಿಲ್ಲ ಅನ್ಸುತ್ತೆ. ಯಾರಾದ್ರೂ ಪೇಮೆಂಟ್ ಮಾಡಿದ್ರೆ ಬರ್ತಾರಪ್ಪ, ಪ್ರತಿಭಟನೆಗಳನ್ನ ಮಾಡ್ತಾರೆ, ಹೋರಾಟಗಳನ್ನ ಮಾಡ್ತಾರೆ. ಅಲ್ಲಿ ತನಕ ಯಾರೂ ಸಹ ಬರೋದಿಲ್ಲ, ಬರೋದಿಲ್ಲ, ಬರೋದಿಲ್ಲ. ಪುಣ್ಯಾತ್ಮ ನಮ್ಮ ರಾಹುಲ್ ಗಾಂಧಿ ಅವರು ಏನ್ ವೇದಿಕೆಯ ಮೇಲೆ ನಿಂತ್ಕೊಂಡು ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪದ ಮಾತುಗಳನ್ನ ಆಡಿದ್ದೇ ಆಡಿದ್ದು. ನಾನು ವಿದ್ಯಾರ್ಥಿಗಳ ಪರವಾಗಿರ್ತೀನಿ, ನಾನು ಇಂದಿಗೂ ವಿದ್ಯಾರ್ಥಿಗಳ ಪರವಾಗಿಯೇನೆ. ನರೇಂದ್ರ ಮೋದಿಯ ಸರ್ಕಾರ, ಕೇಂದ್ರ ಸರ್ಕಾರ, ಎನ್.ಡಿ.ಎ ಸರ್ಕಾರ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದೆ. ನರೇಂದ್ರ ಮೋದಿ ಇದಕ್ಕೆ ಉತ್ತರವನ್ನ ನೀಡಲೇಬೇಕು ಅಂತ ಏನು ರಾಜಾರೋಷವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಈಗ ನಿಮ್ಮದೇ ಪಕ್ಷದ ಕಾರ್ಯಕ್ರಮದಿಂದ ಎಡವಟ್ಟಾಗಿದೆ. ಈಗ ಪ್ರತಿಭಟನೆಯನ್ನ ಮಾಡೋದಿಲ್ವಾ? ಈಗ ಉತ್ತರವನ್ನ ಕೊಡೋದಿಲ್ವಾ? ಈಗ ನಾವುಗಳು ಪ್ರಶ್ನೆಯನ್ನ ಮಾಡ್ತಿದ್ವಿ. ಕೊಡ್ರಿ ಮಹಾಪ್ರಭುಗಳೇ, ಭವಿಷ್ಯದ ಕನಸಿನ ಪ್ರಧಾನಮಂತ್ರಿಗಳೇ, ಉತ್ತರವನ್ನ ಕೊಡಿ. ಯಾಕೆ ಈಗ ಉತ್ತರವನ್ನ ಕೊಡೋದಕ್ಕಾಗೋದಿಲ್ವಾ? ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡೋದಕ್ಕಾಗುತ್ತೆ, ಉತ್ತರವನ್ನ ಕೊಡಿ ಅಂತ ಕೇಳೋದಕ್ಕಾಗುತ್ತೆ? ತಲೆಯಲ್ಲಿ ನಿಮ್ಮ ಪಕ್ಷದವ್ರಿಗೆ ಅಷ್ಟೊಂದು ಬುದ್ಧಿ ಬೇಡವಾ? ಅದು ಯಾವಾಗ ಪರೀಕ್ಷೆಯನ್ನ ನಡೆಸಬೇಕು, ಯಾವ ಸಮಯದಲ್ಲಿ ನಡೆಸಬೇಕು ಅಂತ. ರಾಷ್ಟ್ರ ಮಟ್ಟದ ಪರೀಕ್ಷೆ ಇದು, ಯಾವುದೋ ಚಿಕ್ಕ ಪುಟ್ಟದ ಪರೀಕ್ಷೆ ಅಲ್ಲ. ಏನೋ ಪೇಪರಲ್ಲಿ ಇನ್ನೊಂದ್ಸಲ ಬರ್ಸೋಣ ಅನ್ನೋದಕ್ಕೆ. ರಾಷ್ಟ್ರ ಮಟ್ಟದ ಒಂದು ಪರೀಕ್ಷೆ ನಡೀತಿರುವಂತಹ ಸಮಯದಲ್ಲಿ ಯಾವನಾರು ಸಮಾವೇಶವನ್ನ ಆಯೋಜನೆಯನ್ನ ಮಾಡ್ತಾನ? ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಯಾರ್ರಿ? ಇದು ಯಾರ ಹೊಣೆ? ಯಾರು ಹೊಣೆಗಾರಿಕೆಯನ್ನ ತೆಗೆದುಕೊಳ್ತಾರೆ? ಯಾವನಾರು ರಾಷ್ಟ್ರ ಮಟ್ಟದ ಪರೀಕ್ಷೆ ನಡಿಬೇಕಾದ್ರೆ ಸಮಾವೇಶಗಳನ್ನ ಮಾಡ್ತಾರ? ತಲೆಯಲ್ಲಿ ಅಷ್ಟೊಂದು ಬುದ್ಧಿ ಬೇಡವಾ? ಅದು ಹೋಗ್ಲಿ, ಬೇರೆ ಕಡೆನ ಹಾಳಾಗೋಗ್ಲಿ. ಬೆಂಗಳೂರಿನ ನಗರದಲ್ಲಿ, ನಗರದ ಮಧ್ಯದಲ್ಲಿ ಯಾವನಾರನ್ನು ಪರೀಕ್ಷೆಯನ್ನ ಮಾಡ್ತಾನ? ಪರೀಕ್ಷಾ ಕೇಂದ್ರಗಳು ಸುತ್ತಮುತ್ತ ಇದ್ದಾವೆ. ತಲೆನಲ್ಲಿ ಬುದ್ಧಿ ಬೇಡವಾ? ರೋಡೆಲ್ಲ ಬ್ಲಾಕ್ ಆಗ್ತವೆ ಅಂತ. ಜೀರೋ ಟ್ರಾಫಿಕ್ಗಳು ಬೇಕು ನಿಮ್ಗಳಿಗೆಲ್ಲ, ರಾಜಕಾರಣಿಗಳಿಗೆ. ಅಲ್ಲಿ ಸತ್ತೋಗ್ಬಿಡ್ಲಿ ಜನಗಳು. 2 ಗಂಟೆ 3 ಗಂಟೆ ಟ್ರಾಫಿಕ್ ಅಲ್ಲಿ ಬಿದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ಗಳು. ಎಷ್ಟೋ ಜನ ಹೇಳ್ಕೊಳ್ತಾ ಇದ್ದಾರೆ, ಎಕ್ಸಾಮ್ಗಿಂತ 3 ಅವರ್ಸ್ 4 ಅವರ್ಸ್ ನಾವು ಮುಂಚೆನೆ ಬಿಟ್ಟಿದೀವಿ, ಆದ್ರೂ ತಲುಪಕ್ಕಾಗ್ಲಿಲ್ಲ ಅಂತ. ಪ್ರಜ್ಞೆ ಅನ್ನೋದು ಬೇಡವ ನಿಮ್ಗೆ? ಇಂಥವು ಅರ್ಥ ಆಗೋದಿಲ್ವಾ? ರಾಜಕಾರಣಿಗಳಂತೆ ರಾಜಕಾರಣಿಗಳು. ಆ ಪುಣ್ಯಾತ್ಮ ನರೇಂದ್ರ ಮೋದಿ ಅವ್ರನ್ನ ನೋಡಿ, ಏರ್ಪೋರ್ಟ್ ಬಂದು ಇಳಿದಿದ್ರು 45 ನಿಮಿಷ ದೇಶದ ಪ್ರಧಾನಮಂತ್ರಿಗಳು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಗೆಲ್ಲೋದಕ್ಕೆ ಯೋಗ್ಯತೆ ಇಲ್ಲ ಅಂತವರ ಸಮಾವೇಶಗಳಲ್ಲ. ಪ್ರಧಾನಮಂತ್ರಿಗಳು 45 ನಿಮಿಷ ಕಾಯ್ದಿದ್ದಾರೆ, ನನ್ನಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ. ಅದು ರಾಜಕಾರಣ ಅಂದ್ರೆ. ನಾವು ಒಪ್ಕೊಳ್ತೀವಿ, ನೀಟ್ ಎಕ್ಸಾಮ್ನ ಪೇಪರ್ ಲೀಕ್ ಆಗಿದ್ದು ಅದು ತಪ್ಪು ಅಂತ. ಇರ್ತಾರಲ್ಲ ನಿಮ್ಮಂತವ್ರು ಒಳಗಡೆ ಲೀಕ್ ಮಾಡೋದಕ್ಕೆ ಅಂತಾನೆ. ಏನೆಲ್ಲಾನು ನರೇಂದ್ರ ಮೋದಿ ಅವರೇನೆ ಕಣ್ಣಿಟ್ಕೊಂಡು ಕಾಯೋದಕ್ಕೆ ಸಾಧ್ಯವಾಗುತ್ತಾ? ಮಾಡ್ತಾರೆ, ನಿಮ್ಮಂತ ಕೆಲವೊಂದಷ್ಟು ಇರ್ತಾರೆ ಪೇಪರ್ ಲೀಕ್ ಮಾಡೋದಕ್ಕೆ ಅಂತಾನೆ. ಏನ್ ಮೊದಲನೇ ಬಾರಿಗೆ ಪೇಪರ್ ಲೀಕ್ ಆಗಿಲ್ಲ ದೇಶದಲ್ಲಿ.
ನಾನು ಎಕ್ಸಾಮ್ ಬರಿಬೇಕಾದ್ರೂ ಪೇಪರ್ ಲೀಕ್ ಆಗಿತ್ತು. ಬಂದ್ಬಿಡ್ತಾರೆ ಪ್ರತಿಯೊಂದಕ್ಕೂ. ಈಗ ಉತ್ತರವನ್ನ ನೀಡಿ ಯಾವನಾದ್ರೂ ನೀಡ್ತೀರಾ? ನೀಡೋದಕ್ಕೆ ಯೋಗ್ಯತೆ ಇದೆಯಾ ನಿಮ್ಗಳಿಗೆ? ಒಬ್ನು ಉತ್ತರ ಕೊಡೋದಿಲ್ಲ ಇಂತಹ ವಿಚಾರಗಳು ಬಂದಾಗ. ನರೇಂದ್ರ ಮೋದಿ ಉತ್ತರವನ್ನ ಕೊಡ್ಬೇಕು. ಕೊಡ್ರು ಕೇಳ್ರು ರಾಜೀನಾಮೆನ, ಯಾರ ರಾಜೀನಾಮೆನ ಕೇಳ್ತೀರಾ ಅಂತ. ಈ ಕೆಲವೊಂದಷ್ಟು ಜನರು ಪ್ರಶ್ನೆಯನ್ನ ಮಾಡ್ತಾರೆ, ನಿಮ್ಗೆ ಯಾವ ರೀತಿಯ ಉತ್ತರ ಕೊಡ್ಬೇಕು ಗೊತ್ತಾ? ಈಗ ಕೊಡ್ತೀನಿ ನೋಡಿ ಉತ್ತರವನ್ನ. ತಾಯಿ ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ಮಗಳು ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯವಾಗದೆ ಟ್ರಾಫಿಕ್ ನಲ್ಲಿ ಸಿಲುಕಿಕೊಂಡು ರಸ್ತೆಯ ಮಧ್ಯದಲ್ಲಿ. ಏನೇಳಿ? ತಾಯಿ ಸಮಾವೇಶದಲ್ಲಿ, ಮಗಳು ರಸ್ತೆಯಲ್ಲಿ. ಸರೋಯ್ತಲ್ಲ. ತಾಯಿಗೆ ಕುಕ್ಕರ್ ಚಿಂತೆ, ಮಗಳಿಗೆ ಎಕ್ಸಾಮ್ ಚಿಂತೆ. ಈಗ ಮಾಡ್ರೋ ಪ್ರತಿಭಟನೆಗಳನ್ನ ಮಾಡ್ರೋ, ಇಂಥವಕ್ ಮಾಡ್ಬೇಕಂಡ್ರು. ನೀವುಗಳು ಇಂತಹ ವಿಚಾರಗಳಿಗೆ ಪ್ರತಿಭಟನೆಯನ್ನ ಮಾಡ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ಹಿಂದೆ ಅಡಗಿರುವಂತಹ ಕುತಂತ್ರಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರ್ಥವಾಗುತ್ತೆ. ಈಗ ಮಾಡಿ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡ್ತಿರಲ್ಲ, ಇಲ್ಲಿ ಮಾಡಿ ತೋರಿಸಿ, ನಾವು ಬರ್ತೀವಿ ನಿಮ್ ಬೆಂಬಲಕ್ಕೆ. ಮಾಡೋದಿಲ್ಲ ನೀವು. ಯಾಕೇಳಿ? ಈ ಜಿರ್ಲೆಗಳು ಬರೀ ಹೇಸಿಗೆಯನ್ನು ಇಷ್ಟಪಡುವಂತಹದ್ದು. ಯಾರು ಹೇಸಿಗೆಯನ್ನ ತಿನ್ನಿಸ್ತಾರೋ ಅಂತವ್ರ ಜೊತೆಯಲ್ಲಿ ಇರ್ತವೆ. ಇದಾವೆಲ್ಲ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು. ಬರ್ತದೆ ಹೆಂಗೋ ವಿದೇಶಿ ಫಂಡ್ಗಳು, ಬಿಟ್ಟಿಯಾಗಿ ತಿನ್ಬೇಕಲ್ಲ. ಏನ್ರು ದುಡಿತಿದ್ದೀರ ನೀವು? ಅಷ್ಟೊಂದು ಶೋಕಿಗಳನ್ನ ಮಾಡ್ತಿದ್ದೀರಲ್ಲ, ಎಲ್ಲಿಂದ ಬರ್ತಿದೆ ನಿಮ್ಗೆಲ್ಲ ಹಣ? ಎಲ್ಲಿಂದ ಬರ್ತಿದೆ? ಕಷ್ಟಪಟ್ಟು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡೋದು ಒಂದು ಕಾರ್ ತಗೊಳ್ಳೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಕಾರ್ಗಳಂತೆ, ಏನ್ ಶೋಕಿ ಮಾಡೋದಂತೆ. ಎಲ್ಲಿಂದ ಬರ್ತಿದೆ ಇವ್ರಿಗೆಲ್ಲ ಹಣ? ಇವ್ರ ಹಿಂದೆ ಹೋಗ್ಬಿಟ್ಟು ಏಸ್ಗೆ ತಿನ್ನೋದಕ್ಕೆ ಹೋಯ್ತವೆ ಯೂತ್ಸ್ ಅಂತೆ, ಜೆನ್ಸಿಗಳಂತೆ. ತಲೆನಲ್ಲಿ ಬುದ್ಧಿ ಇಲ್ವಾ? ಏನ್ ಯೋಚನೆ ಮಾಡಬೇಕು, ಏನ್ ತಿಳ್ಕೊಳ್ಬೇಕು, ಯಾರಿಂದೆ ಹೋಗ್ಬೇಕು, ಯಾರನ್ನ ಅನುಸರಿಸ್ಬೇಕು ಅಂತ. ಈ ಕೊಳ್ಳಪಟ್ಟು ಇಟ್ಕೊಂಡು ಕೇಳಿ, ಬರೋ ಪ್ರತಿಭಟನೆಯನ್ನ ಮಾಡೋಣ ಅಂತ. ಬರ್ತಾರ? ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ಇವರೆಲ್ಲ ಕುತಂತ್ರಿಗಳು, ದೇಶದ್ರೋಹಿಗಳು. ಎಲ್ಲೋ ಕೂತ್ಕೊಂಡು, ಯಾವುದೋ ದೇಶದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಬದಲಾವಣೆಯನ್ನ ತರ್ತಾರಂತೆ. ಅಯೋಗ್ಯರುಗಳ. ಇವನ್ ಯಾವನು ಭಾರತದಲ್ಲಿ ಬದಲಾವಣೆಯನ್ನ ತರೋದಕ್ಕೆ? ಭಾರತ ಎಷ್ಟೋ ಬದಲಾಗ್ಬಿಟ್ಟಿದೆ. ಇಂಥವ್ರ ಕೈಗೆ ಏನಾದ್ರು ದೇಶ ಕೊಟ್ಬಿಟ್ರೆ ದೇಶನ ಮುಳುಗಿಸ್ಬಿಡ್ತಾರೆ, ತಿನ್ನೋದಕ್ಕೆ ಅನ್ನ ಇರೋದಿಲ್ಲ, ಹಂಗ್ ಮಾಡ್ಬಿಡ್ತಾರೆ. ವಿದ್ಯಾಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ಬೇಕಂತ ಕೇಳಿ. ಇಲ್ಲಿಲ್ವಾ? ಗೃಹ ಮಂತ್ರಿಗಳನ್ನ ರಾಜೀನಾಮೆ ಕೇಳಿ. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿರೋ ಗೃಹ ಮಂತ್ರಿಗಳೇ ತಾನೆ. ಕೇಳಿ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಯನ್ನ. ಮಾತನಾಡ್ತಾರೆ. ನಿಮ್ಮಂತವ್ರ ವಿರುದ್ಧವಾಗಿ ನಾವುಗಳು ಹಿಂಗೆ ತಿರುಗಿ ಬೀಳ್ಬೇಕು. ದಯಮಾಡಿ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳ್ಳುವಂತಹದ್ದು, ಇನ್ನು ಮುಂದೆ ಈ ರೀತಿಯಾಗಿ ಯಾವ್ದಾದ್ರು ಸಮಾವೇಶಗಳಿತ್ತು ಅಂತಂದ್ರೆ ರಾತ್ರಿನೇ ಹೋಗ್ಬಿಡಿ. ಏನ್ ಕಳ್ಕೊಳ್ಳೋದೇನಿಲ್ಲ. ಅಲ್ಲೇ ಯಾರ್ದಾರು ಫ್ರೆಂಡ್ ಮನೆನಲ್ಲೋ ಇಲ್ಲ ಯಾವ್ದಾರು PG-ನಲ್ಲೋ ಹೋಗಿ ಉಳ್ಕೊಂಬಿಡಿ, ಇಲ್ಲ ಅಲ್ಲೇ ಮಲ್ಕೊಂಬಿಡಿ ಎಕ್ಸಾಮ್ ಹಾಲ್ ನಿಯರೇನೆ. ಇಂತಹ ರಾಜಕಾರಣಿಗಳಿದ್ರೆ ನಿಮ್ಮನ್ನೆಲ್ಲ ಹಾಳು ಮಾಡಕ್ ಬಿಡ್ತಾರೆ. ಕೇಂದ್ರದಲ್ಲಿ ತಪ್ಪಾಗಿದೆ, ನಾನು ಸಹ ಅದನ್ನು ಒಪ್ಕೊಳ್ತೀನಿ. ನಾನೇ ಹೇಳಿದ್ನಲ್ಲ, ಕೆಲವೊಂದಷ್ಟು ಜನ ಇರ್ತಾರೆ ಮಧ್ಯದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ. ಅಂತವ್ರು ಮಾಡುವಂತಹ ಕುಲ್ಗೆಟ್ ಕೆಲಸದಿಂದ ಈ ರೀತಿಯಾಗೆಲ್ಲ ಆಗ್ತವೆ. ಹಾಗಾಗಿನೇ ಈ ಬಾರಿ ತುಂಬಾ ಭದ್ರತೆಯನ್ನ ನೀಡಿ, ಭದ್ರತೆಯಿಂದ ಎಕ್ಸಾಮ್ ಅನ್ನ ನಡೆಸಿದ್ದು. ಏನೋ ಇಂತಹ ರಾಜಕಾರಣಿಗಳಿಗೆ ಮತವನ್ನ ನೀಡುವಂತಹ ನಿಮ್ಮಂತ ಬುದ್ಧಿವಂತರುಗಳೇ ಅದನ್ನ ಅರ್ಥವನ್ನ ಮಾಡ್ಕೊಳ್ಬೇಕು. ಅರ್ಥವನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೇನು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಇಷ್ಟು ಹೇಳುವುದು ನಮ್ಮ ಕರ್ತವ್ಯ, ಕೇಳುವುದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.